ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಮನೆ ಅಡುಗೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೊಟ್ಟೆಯ ಗ್ರೇವಿ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಈ ಮೊಟ್ಟೆ ಗ್ರೇವಿಗೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ಈಗ ನಾನು ಮೊಟ್ಟೆ ಗ್ರೇವಿ ಆಗಿರೋದ್ರಿಂದ ನಾನು ಒಂದು 5 ಮೊಟ್ಟೆ ತೊಗೊಂಡಿದ್ದೀನಿ. 1 ಬೌಲ್ ಆಗೋಷ್ಟು ಇದ್ಕಿದ ಬೇಳೆ ತೊಗೊಂಡಿದ್ದೀನಿ. 2 ಟೊಮೊಟೊ, ಒಂದು 5 ರಿಂದ 6 ಗೋಡಂಬಿ, ಉದ್ದಕ್ಕೆ ಹಚ್ಚಿರೋಂಥ 2 ಈರುಳ್ಳಿ, ಸ್ವಲ್ಪ ಕಸ್ತೂರಿ ಮೆಥಿ, ಒಂದು 5 ರಿಂದ 6 ಹಸಿಮೆಣಸಿಕಾಯಿ, ಸಣ್ಣಗೆ ಹಚ್ಚಿರೋಂಥ ಈರುಳ್ಳಿ 2, ಪಲಾವ್ ಮಸಾಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ 1/2 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 1/2 ಟೇಬಲ್ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಕರಿಬೇವು ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಒಗ್ಗರಣೆಗೋಸ್ಕರ, 1 ಟೇಬಲ್ ಸ್ಪೂನು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ, ಸಣ್ಣದಾಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಈಗ ನಾನು ಸ್ಟವ್ ಮೇಲೆ ಒಂದು ನಾನ್ ಸ್ಟಿಕ್ ಬಾಣಲಿ ಇಟ್ಟಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. 1 ಅಥವಾ 2 ಸ್ಪೂನ್ ಹಾಕೊಂಡ್ರೆ ಸಾಕು. ಒಗ್ಗರಣೆಗೆ ಈರುಳ್ಳಿ ಎಲ್ಲ ಮಸಾಲೆ ಹುರ್ಕೋಬೇಕು ರುಬ್ಬಕ್ಕೆ, ಅದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ. ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಈರುಳ್ಳಿ 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಗೋಡಂಬಿ ಹಾಕೋತಾ ಇದ್ದೀನಿ. ಜೊತೆಗೇ ಟೊಮೊಟೊ ಕೂಡ ಹಾಕ್ಕೊಂಡು ಫ್ರೈ ಮಾಡಬೇಕು. ಟೊಮೊಟೊ ಫುಲ್ಲು ಸಾಫ್ಟ್ ಆಗಬೇಕು. ಈ ಥರ ಚೆನ್ನಾಗಿ ಟೊಮೊಟೊ ಎಲ್ಲ ಫ್ರೈ ಆಗಿದೆ. ಟೊಮೊಟೊ ಕೂಡ ತುಂಬಾ ಸಾಫ್ಟ್ ಆಗಿದೆ. ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ನಾನು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಹುರಿದಿರೋಂಥ ಐಟಮು ತಣ್ಣಗಾಗಿದೆ. ಇದನ್ನ ಈಗ ಮಿಕ್ಸಿಲಿ ಗ್ರೈಂಡ್ ಮಾಡೋಕೆ ಹಾಕೋಬೇಕು. ಈಗ ನೀರು ಹಾಕಿ ಮಸಾಲೆ ಕೂಡ ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಪೇಸ್ಟ್ ಆಗಿರಬೇಕು. ಈಗ ಆಗಿದೆ ಇದು ಮಸಾಲೆ. ಈಗ ನಾನು ಮಸಾಲೆ ಹುರ್ಕೊಂಡಿರೋ ಬಾಣಲಿಗೆ ಇನ್ನೊಂದೇ ಒಂದು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಎಣ್ಣೆನ ಹಾಕಿ ಇದರೊಳಗೆ ಮೊಟ್ಟೆಗಳನ್ನೆಲ್ಲ ಇಡ್ತಾಯಿದ್ದೀನಿ. ಮೊಟ್ಟೆನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಥರ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿರೋಂಥ ಮೊಟ್ಟೆನೆಲ್ಲ ಈಗ ನಾನು ಏನು ತೋರಿಸಿದ್ನೋ ಪುಡಿಗಳ್ನ ಅವನ್ನ ಒಂದು ಸ್ವಲ್ಪನೇ ಹಾಕೋತಾ ಇದ್ದೀನಿ. ಗರಂ ಮಸಾಲ ಎಲ್ಲ ಒಂದೊಂದು ಚಿಟಿಕೆ ಹಾಕಿದ್ರೆ ಸಾಕು. ಈ ಥರ ಮಾಡೋದ್ರಿಂದ ಮೊಟ್ಟೆ ಒಳಗಡೆಗೆ ಎಲ್ಲ ಹಿಡಿಯುತ್ತೆ ಅಂತ. ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ 1 ಸ್ಪೂನ್ ಮುಖಾಂತರ ಉಲ್ಟಾ ಮಾಡಬೇಕು. ನೋಡಿ, ಈ ಥರ ಮಸಾಲೆ ಎಲ್ಲ ಹಾಕಿ ಈ ಥರ ಉಲ್ಟಾ ಮಾಡಿ ಫ್ರೈ ಆಗಿದೆ. ಇದು ಸಾಕು. ಇಷ್ಟೇ ಆದರೆ ಸಾಕು. ಮತ್ತು ಅದು ಗೊಜ್ಜಲ್ಲಿ ಹಾಕ್ತೀವಿ. ಇಷ್ಟ ಆದರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ಮೊಟ್ಟೆ ಎಲ್ಲ ಎತ್ಕೊಂಡು ಸೈಡ್ಗೆ ಇಟ್ಟಿದ್ದೀನಿ ಒಂದು ಪ್ಲೇಟಲ್ಲಿ. ಈಗ ಅದೇ ಬಾಣಲಿಗೆ ನಾನು ಇನ್ನೂ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ಪಲಾವ್ ಮಸಾಲೆ, ಈರುಳ್ಳಿ, ಹಸಿಮೆಣಸಿಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಈ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಅನ್ನ ಚಪಾತಿಗೆ, ಈಗಂತೂ ಅವರೆಕಾಯಿ ಸೀಸನ್ನು, ಇಕ್ಕಿದ ಬೇಳೆ ಅಂತೂ ಮಾಡ್ಕೊತಾ ಇರ್ಬೋದು. ಚಪಾತಿಗೆ, ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ನು. ಇಕ್ಕಿದ ಬೇಳೆ, ಅವರೆಕಾಯಿ ಸಾಂಬಾರು ಅಥವಾ ಈ ಥರ ಗ್ರೇವಿ ಅವೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಟೇಸ್ಟು ಕೂಡ. ಇದು
ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೋಬೇಕು ಸ್ವಲ್ಪ. ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿ ಕಂದು ಬಣ್ಣ ಬಂದಿದೆ, ಈ ಥರ ಆಗಿರಬೇಕು. ಈಗ ನಾನು ಇಟ್ಕಿರೋಂಥ ಅವರೆಕಾಯಿನ ಹಾಕೋತಾ ಇದ್ದೀನಿ. ಅವರೆಕಾಯಿ ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ, ತುಂಬ ಕಲಸೋಗ್ಬಿಡುತ್ತೆ ಫ್ರೈ ಜಾಸ್ತಿ ಮಾಡಿಕೊಂಡ್ರೆ. ತುಂಬ ಎಳೆ ಕಾಳಾಗಿರೋದ್ರಿಂದ ಬೇಗ ಕೂಡ ಫ್ರೈ ಆಗುತ್ತೆ. ನೀವು ಯಾವುದೇ ಸಾಂಬಾರು ಮಾಡಿ ಅವರೆಕಾಯಿ ಸಾರು ಮಾಡ್ತೀನಿ ಅಂದರೆ ಜಾಸ್ತಿ ಕುಕ್ಕರ್ಗೆಲ್ಲ ಹಾಕಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಹಸಿ ಕಾಳಾಗಿರೋದ್ರಿಂದ ಬೇಗ ಬೆಂದೋಗುತ್ತೆ, ಕಲಸಿ ಹೋಗುತ್ತೆ, ಸಿಗೋದೇ ಇಲ್ಲ ನಮ್ಗೆ ಆಮೇಲೆ ಅವರೆಕಾಯಿ. ಈ ಥರ ಪಾತ್ರೆಗಳಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಕಾಳು ಕೂಡ ತಿನ್ನೋಕ್ಕೆ ಚೆನ್ನಾಗಿ ಸಿಗುತ್ತೆ. ನೋಡಿ ಈಗ ಕಾಳು ಕೂಡ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ, ಸಾಕು. 1 ನಿಮಿಷ ಆದರೆ ಹಸಿ ಕಾಳಾಗಿರೋದ್ರಿಂದ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಈ ಥರ ಆದರೆ ಸಾಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಅರಿಶಿನ ಪುಡಿ. ಸ್ಟವ್ ಸಿಮ್ಮಲ್ಲೇ ಇಟ್ಕೊಳ್ಳಿ, ತುಂಬ ಉರಿಯೆಲ್ಲ ಇಟ್ಕೋಬೇಡಿ. ಈಗ ರುಬ್ಬಿರೋಂಥ ಮಸಾಲೆನ ಹಾಕೋತಾ ಇದ್ದೀನಿ. ನೀರು ಹೆವಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಾರ್ದು, ಸ್ವಲ್ಪನೇ ಹಾಕೊಳ್ಳಿ. ಜಸ್ಟ್ ಗ್ಯಾಪ್ ತೊಳೆದಿರೋ ನೀರು ಹಾಕೊಂಡ್ರೆ ಸಾಕು. ಇದು ಹಸಿ ಸ್ಮೆಲ್ ಹೋಗುತ್ತದ, ಈ ಥರ ಫ್ರೈ ಮಾಡಿ. ಹಸಿ ಸ್ಮೆಲ್ ಏನಿಲ್ಲ. ಈಗ ನಾನು ಧನಿಯಾ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನ ಹಾಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ 1-2 ನಿಮಿಷ ಮಳ್ಳಬೇಕಿದೆ, ಬೇಯಬೇಕು. ಗ್ರೇವಿ ಆಗಿರೋದ್ರಿಂದ ಈ ಥರ ಗಟ್ಟಿಗೆ ಇರಬೇಕು, ತುಂಬ ನೀರು ಥರ ಎಲ್ಲ ಮಾಡ್ಕೊಬೋಣಕ್ಕೆ ಹೋಗ್ಬಾರ್ದು. ಇದು 2 ನಿಮಿಷ ಬೇಯ್ತಾ ಇರಲಿ. ಈಗ ಮಳ್ತಾ ಇದ್ದಂಗೆ ಚೂರು ಲೈಟಾಗಿ ಮಳ್ಳುವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಎಕ್ಸ್ಟ್ರಾ ಒಂದು ಮೊಟ್ಟೆ ಮಡಿಕೊಂಡಿದ್ದೆ, ಆ ಮೊಟ್ಟೆನ ಹೊಡೆದು ಈ ಥರ ಹಾಕ್ತಾಯಿದ್ದೀನಿ ನಾನು. ಈ ಥರ ಹಾಕೋದ್ರಿಂದ ಮಸಾಲೆ ಎಲ್ಲ ಅಂಟ್ಕೊಳ್ಳುತ್ತೆ, ಅದು ತುಂಬ ತಿಕ್ನೆಸ್ ಆಗಿ ಬರುತ್ತೆ. ಅದಕ್ಕೆ ನಾನು ಈ ಥರ ಮಾಡಿ ಹಾಕ್ಕೋತಾ ಇದ್ದೀನಿ. ಬೇಕು ಅಂದರೆ ನೀವು ಮಿಕ್ಸ್ ಮಾಡ್ಕೋಬೋದು, ಬೇಡ ಅನ್ನಂಗಿದ್ರೆ ಹಾಗೆ ಬಿಟ್ಕೋಬೋದು. ನಾನು ಫುಲ್ ಎಲ್ಲ ಮಿಕ್ಸ್ ಆಗಲಿ ಅಂಥೇಳಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಈಗ 5 ನಿಮಿಷ ಬೇಯಕ್ಕೆ ಬಿಟ್ಟಿದ್ದೆ, ಆಗಿದೆ. ತುಂಬ ಚೆನ್ನಾಗಿ ಬಿಟ್ಕೊಂಡಿದೆ ಎಣ್ಣೆ ಎಲ್ಲ. ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಗಟ್ಟಿಗಾಗಿದೆ. ಚಪಾತಿಗಂತೂ, ದೋಸೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಮೊಟ್ಟೆನೆಲ್ಲ ಈ ಥರ ಹಾಕೋತೀನಿ. ಈಗ ಮೊಟ್ಟೆ ಎಲ್ಲ ಈ ಥರ ರೌಂಡಿಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇವೆಲ್ಲ ಬರೀ ಸ್ಟೀಮ್ ಆದರೆ ಸಾಕು. ತಿರುಗಿಸಿದ್ಮೇಲೆ ಚೆನ್ನಾಗೆ ಬೆಂದಿರುತ್ತೆ. ಕಸ್ತೂರಿ ಮೇಥಿ, ಮತ್ತು ಇದನ್ನು ಸ್ಟೀಮ್ ಥರ ಇಟ್ಬಿಡೋಣ. ಮೇಲೆ ಇರಲಿ ಹಂಗೇ, ಸ್ಟೀಮ್ ಥರ ಬಿಟ್ಟರೆ ಅದು ಎಲ್ಲ ಬೇಗೆಲ್ಲ ಬೆಂದೋಗುತ್ತೆ. ಈ ಥರ 1-2 ನಿಮಿಷ ಮಳ್ಸೋಣ. ಬನ್ನಿ, ಈಗ ಗ್ರೇವಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೋಡಿ ಈ ಥರ ಇದ್ದರೆ, ನೋಡಿ ಸ್ಟೀಮಲ್ಲೆಲ್ಲ ಬೆಂದಿದೆ. ಈ ಥರ ಆದರೆ ಸಾಕು. ಈಗ ನಾವು ತಿರುಗಿಸ್ಕೊಳ್ಳೋಣ. ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ, ಭಂಡಾರೆಲ್ಲ ಈಚೆ ಇದಾಗುತ್ತೆ. ಎಷ್ಟಾದರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಕಾಳೆಲ್ಲ ಮೇಲೆ ಬಂದಿದೆ, ಆಗಿದೆ. ಇದು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಬಿಸಿ ಬಿಸಿಯಾದ ಇದ್ಕಿದ ಬೇಳೆಯ ಮೊಟ್ಟೆ ಗ್ರೇವಿ ರೆಡಿಯಾಗಿದೆ. ಊಟ ಮಾಡೋರಂತೆ. ಗ್ರೇವಿ ಅಂತೂ ತುಂಬಾ ಚೆನ್ನಾಗಾಗಿದೆ, ಟೇಸ್ಟು ಚೆನ್ನಾಗಿದೆ, ಘಮ ಘಮ ಅಂತ ಇದೆ. ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಮಕ್ಕಳು. ದೋಸೆಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ನಿಮಗೆ ಮೊಟ್ಟೆನೂ ಬೇಡ ಅನ್ನಂಗಿದ್ರೆ ಹಾಗೆ ಕೂಡ ಮಾಡ್ಕೋಬೋದು, ಬರೀ ಕಾಳು ಹಾಕಿ. ತುಂಬಾ ಚೆನ್ನಾಗಿದೆ ಮೊಟ್ಟೆ ಹಾಕಿರೋದ್ರಿಂದಂತೂ. ಒಳ್ಳೆ ಟೇಸ್ಟು, ರುಚಿ ಕೂಡ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.